ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ಅಗ್ರಹಾರ ಗ್ರಾಮದಲ್ಲಿ ನಡೆದ ಶ್ರೀಕೃಷ್ಣದೇವರಾಯ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂಗೌಡ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಪಂಚಾಯಿತಿಯಲ್ಲಿಯೇ ಅತಿ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಭೇಟಿ ಕೊಟ್ಟು ಶಿಥಿಲಗೊಂಡಿರುವ ಹಾಗೂ ಮೇಲ್ಚಾವಣಿ ಸಂಪೂರ್ಣವಾಗಿ ಹಾಳಾಗಿರುವ ಶಾಲಾ ಕೊಠಡಿ ವೀಕ್ಷಿಸಿದರು. ಇದು ನೋಡ್ರಿ, ದುಸ್ಥಿತಿನಾಗಿರೋ ಕೊಠಡಿ. ಶಿರಾದ 50 ವರ್ಷ ಆಳ್ವಿಕೆ ಮಾಡಿದಂಥ ಜನ ಈ ಕಡೆ ಗಮನ ಕೊಟ್ಟಿಲ್ಲ. ಹಾಗಾಗಿ ಈಗ ಕೇಂದ್ರ ಸರ್ಕಾರವು ನಿರ್ಧಾರ ತಗೊಂಡಿದೆ. ಏನೀಗ ನರೇಗಾ ಬದಲಿಗೆ VBG ರಾಮ್ಜಿ ಅಂತ ಮಾಡಿದೆ. ಅದರಲ್ಲಿ ಮುಂದಿನ ದಿನಗಳಲ್ಲಿ ಆ ಸ್ಕೀಮಲ್ಲಿ ಸರ್ಕಾರಿ ಶಾಲೆಗಳನ್ನು ಕಟ್ಟೋದಕ್ಕೆ ಕೂಡ ಅನುವು ಮಾಡಿಕೊಡ್ತಾ ಇದೆ. ಇನ್ಮೇಲೆ ಗ್ರಾಮಸ್ಥರು ಯಾರನ್ನೂ ಹೋಗಿ ಕೇಳೋಂಗಿಲ್ಲ. ನಿಮ್ಮ ಏನು ನರೇಗಾ ಇತ್ತು ಹಿಂದೆ, ಈಗ ಅದನ್ನ VBG ರಾಮ್ಜಿ ಅಂತ ಹೆಸರು ಬದಲಿಸಿದ್ದಾರೆ. ಅದರಲ್ಲಿ ಮಟೀರಿಯಲ್ಗೂ 40% ದುಡ್ಡು ಕೊಡ್ತಾರೆ, 60% ಲೇಬರ್ಗೂ ಕೊಡ್ತಾರೆ. ಖಂಡಿತವಾಗಲೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಇದನ್ನು ಮಾಡುವಂಥ ಕೆಲಸ ಮಾಡ್ಬೋದು ನಾವು. ಇದ್ರ ಜೊತೆಗೆ ನಾನು ಬೇರೆ ಯಾವುದರಲ್ಲಿ ಮಾಡ್ಕೊಡೋಕ್ಕೆ ಸಾಧ್ಯ ಅದನ್ನ ನಾನು ಆಲೋಚನೆ ಮಾಡಿ ನಿಮ್ಗೆ ಹೇಳ್ತೀನಿ. ಶಿರಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ತಕ್ಷಣವೇ ಈ ಶಾಲೆಯ ಬಗ್ಗೆ ಗಮನ ಹರಿಸಿ ದುರಸ್ತಿ ಮಾಡಿಸಲು ಹಾಗೂ ಶಾಲೆಯ ಜಾಗವನ್ನ ದಾನಿಗಳಿಂದ ಶಿಕ್ಷಣ ಇಲಾಖೆಯ ಹೆಸರಿಗೆ ನೋಂದಣಿ ಮಾಡಿಕೊಳ್ಳುವಂತೆ ಸೂಚಿಸಿದರು. ಈಶ್ವರಪ್ಪ ಅಂತ ಹೇಳಿ ನಾವು ಇಲ್ಲೇ ಇದ್ದಾರೆ. ಇದು ತುಂಬಾ ದುಸ್ಥಿತಿಲಿದೆ ನೋಡ್ರಿ. ಈ ಅಗ್ರಹಾರ ಶಾಲೆ 60 ಜನ ಮಕ್ಕಳಿದಾರಂತೆ. ಏನ್ ದುರಸ್ತಿ ಮಾಡ್ತೀರಾ? ಎಷ್ಟು ಬಂದಿದೆ? ಎಷ್ಟಾಗುತ್ತೆ? ಈಗ ಅದೇನ್ ಮಾಡ್ತೀರೋ ನೋಡಿ. ಇಮಿಡಿಯೇಟ್ ಆಗಿ ಒಂಚೂರು ವಿಶೇಷವಾದ ಗಮನ ಹರಿಸಿ. 60 ಜನ ಮಕ್ಕಳಿರೋದು ಬೇರೆ ಕಡೆ ಇರಲ್ಲ. ಆಮೇಲೆ ಒಂದು ರೀತಿ ಇದು ಕಾರ್ನಾಡ್ ವಿಲೇಜ್, ಗಡಿ ಗ್ರಾಮ ಇದ್ದಂಗೆ. ಹಂಗಾಗಿ ಸ್ವಲ್ಪ ನೋಡಿ ಗಮನ ಹರಿಸಿ ವಿಶೇಷವಾಗಿ ಇದನ್ನ ಮಾಡ್ಕೊಡ್ಬೇಕು. ಜಮೀನ್ ಕೊಟ್ಟು 3 ಎಕರೆ 20 ಗುಂಟೆ ಜಮೀನನ್ನ ನಾವು ಕೊಟ್ಟಿದ್ದು ದಾನವಾಗಿ. ಕಂಡಾರ್ದು ಕೆಂಚಮ್ಮಾರ್ದು ಜಮೀನನ್ನ ತುಪ್ಪೇಶ್ವರ ಮಠದ ಜಮೀನನ್ನ ಚೇಂಜ್ ಮಾಡಿಕೊಟ್ಟಿದ್ದೇನೆ ನಾವು. ಈ ಸಂದರ್ಭದಲ್ಲಿ ಬಲಿಜ ಮುಖಂಡರಾದ ಡಾಕ್ಟರ್ ಬಿ ಗೋವಿಂದಪ್ಪ, ರಾಜಣ್ಣ, ದಿನೇಶ್ ಗೌಡ, ರಾಮಣ್ಣ, ವಿನೋದ್ ಕುಮಾರ್, ಮಧುಸೂದನ್, ತುಳಸಿರಾಮ್ ಸೇರಿದಂತೆ ಹಲವರು ಹಾಜರಿದ್ದರು.